ಭಾರತ ಇಲ್ಲಿವರೆಗೂ ಕೂಡ ಪಾಕಿಸ್ತಾನವನ್ನ ಹೇಗೆಲ್ಲ ಬೇಟೆ ಆಡಿದೆ ಅನ್ನೋದನ್ನ ಈಗ ನಾವು ನೋಡೋಣ ಬನ್ನಿ. ಏಕದಿನ ವಿಶ್ವಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ, ಭಾರತ 8 ಬಾರಿ ಗೆದ್ರೆ ಪಾಕಿಸ್ತಾನ 0. T20 ವಿಶ್ವಕಪ್ನಲ್ಲಿ ಭಾರತ 7 ಸಲ, ಪಾಕಿಸ್ತಾನ ಒಂದೇ ಒಂದು ಸಲ. ಭಾರತ ಮತ್ತು ಪಾಕಿಸ್ತಾನ ಎದುರು ಬದಲಾದಾಗ. ಇನ್ನು ಏಷ್ಯಾ ಕಪ್ನಲ್ಲಿ ಭಾರತ 8 ಸಲ, ಪಾಕಿಸ್ತಾನ 5 ಸಲ. T20 ಏಷ್ಯಾ ಕಪ್ನಲ್ಲಿ 5 ಸಲ ಭಾರತ ಗೆದ್ದಿದ್ರೆ ಪಾಕಿಸ್ತಾನ ಗೆದ್ದಿರೋದು ಒಂದೇ ಒಂದು ಸಲ. ಭಾರತಕ್ಕೆ ಸರಿ ಸಮಾನೇ ಅಲ್ಲ ಪಾಕಿಸ್ತಾನ. ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಭಾರತ ಮತ್ತೆ ಪಾಕಿಸ್ತಾನ 3 ಸಲ ಅಂದ್ರೆ ಸಮಬಲ ಇದೆ. ಯಾವುದ್ರಲ್ಲಿದು? ಚಾಂಪಿಯನ್ಸ್ ಟ್ರೋಫಿಯಲ್ಲಿ 3 ಭಾರತ 3 ಸಲ, ಪಾಕಿಸ್ತಾನ 3 ಸಲ. ಅಂಡರ್-19 ವಿಶ್ವಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎದುರು ಬದಲಾದಾಗ 6 ಸಲ ಭಾರತ ಗೆದ್ರೆ 5 ಸಲ ಪಾಕಿಸ್ತಾನ ಗೆದ್ದಿದೆ. ಅಂದ್ರೆ ಭಾರತಕ್ಕೆ ಸರಿ ಸಮಾನೇ ಅಲ್ಲ ಪಾಕಿಸ್ತಾನ ಅನ್ನೋದು ಇಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನ ಯಾವಾಗೆಲ್ಲ ಜಂಟಿ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಈ ಪಂದ್ಯದ ಬಗ್ಗೆ, ತಂಡದ ಆಟಗಾರರ ಬಗ್ಗೆ ನೋಡೋಣ. ಅಭಿಷೇಕ್ ಶರ್ಮಾ, ಇಶಾನ್ ಕಿಶಾನ್, ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ರಿಂಕು ಸಿಂಗ್, ಶಿವಂ ದುಬೆ, ಅಕ್ಷರ್ ಪಟೇಲ್, ಹರ್ಷದೀಪ್, ವರುಣ್ ಚಕ್ರವರ್ತಿ, ಜಸ್ಪ್ರೀತ್ ಬುಮ್ರಾ ಭಾರತದ ಆಟಗಾರರು. ಇನ್ನು ಪಾಕಿಸ್ತಾನದ ಆಟಗಾರರು ನೋಡೋಣ ಬನ್ನಿ. ನಾವು ಗಮನಿಸ್ತಾ ಹೋದ್ರೆ ಭಾರತಕ್ಕೆ ಸರಿಸಮಾನವು ಯಾರೂ ಕೂಡ ಇಲ್ಲ ಅಲ್ಲಿ. ಅದು ಈ ಡೆತ್ ಓವರ್ ಆಗಿರ್ಬೋದು, ಅಥವಾ ಪವರ್ ಪ್ಲೇ ಅಲ್ಲಿ ಆಗಿರ್ಬೋದು, ಅಥವಾ ಬೌಲಿಂಗ್ ಆಗಿರ್ಬೋದು, ಸ್ಪಿನ್ ಆಗಿರ್ಬೋದು, ಇದೆಲ್ಲವನ್ನೂ ಕೂಡ ನಾವು ಪರಿಗಣಿಸಿದ್ರು ಕೂಡ ಭಾರತಕ್ಕೆ ಸರಿಸಮಾನವಾಗಿ ಪಾಕಿಸ್ತಾನ ಇಲ್ಲವೇ ಇಲ್ಲ. ಅವ್ರ ಜೊತೆಗೆ ನಾವು ಯಾಕೆ ಆಡಬೇಕು? ಸಮಬಲ ಇದ್ರೆ ಅದೊಂದು ಬೇರೆ ಕತೆ, ಆದ್ರೆ ನಮ್ಮ ಸರಿಸಾಟಿಯೇ ಅಲ್ಲ ಪಾಕಿಸ್ತಾನ. ಎಸ್, ಮುಂದಿನ ಸುದ್ದಿ ನೋಡೋಣ. ಪಾಕಿಸ್ತಾನ, ಭಾರತ ಇಲ್ಲಿವರೆಗೂ ಕೂಡ ಪಾಕಿಸ್ತಾನವನ್ನ ಹೇಗೆಲ್ಲ ಬೇಟೆ ಆಡಿದೆ ಅನ್ನೋದನ್ನ ಈಗ ನಾವು ನೋಡೋಣ ಬನ್ನಿ. ಏಕದಿನ ವಿಶ್ವಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ, ಭಾರತ 8 ಬಾರಿ ಗೆದ್ರೆ ಪಾಕಿಸ್ತಾನ 0. T20 ವಿಶ್ವಕಪ್ನಲ್ಲಿ ಭಾರತ 7 ಸಲ, ಪಾಕಿಸ್ತಾನ ಒಂದೇ ಒಂದು ಸಲ. ಭಾರತ ಮತ್ತು ಪಾಕಿಸ್ತಾನ ಎದುರು ಬದಲಾದಾಗ. ಇನ್ನು ಏಷ್ಯಾ ಕಪ್ನಲ್ಲಿ ಭಾರತ 8 ಸಲ, ಪಾಕಿಸ್ತಾನ 5 ಸಲ. T20 ಏಷ್ಯಾ ಕಪ್ನಲ್ಲಿ 5 ಸಲ ಭಾರತ ಗೆದ್ದಿದ್ರೆ ಪಾಕಿಸ್ತಾನ ಗೆದ್ದಿರೋದು ಒಂದೇ ಒಂದು ಸಲ. ಭಾರತಕ್ಕೆ ಸರಿ ಸಮಾನೇ ಅಲ್ಲ ಪಾಕಿಸ್ತಾನ. ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಭಾರತ ಮತ್ತೆ ಪಾಕಿಸ್ತಾನ 3 ಸಲ ಅಂದ್ರೆ ಸಮಬಲ ಇದೆ. ಯಾವುದ್ರಲ್ಲಿದು? ಚಾಂಪಿಯನ್ಸ್ ಟ್ರೋಫಿಯಲ್ಲಿ 3 ಭಾರತ 3 ಸಲ, ಪಾಕಿಸ್ತಾನ 3 ಸಲ. ಅಂಡರ್-19 ವಿಶ್ವಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎದುರು ಬದಲಾದಾಗ 6 ಸಲ ಭಾರತ ಗೆದ್ರೆ 5 ಸಲ ಪಾಕಿಸ್ತಾನ ಗೆದ್ದಿದೆ. ಅಂದ್ರೆ ಭಾರತಕ್ಕೆ ಸರಿ ಸಮಾನೇ ಅಲ್ಲ ಪಾಕಿಸ್ತಾನ ಅನ್ನೋದು ಇಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನ ಯಾವಾಗೆಲ್ಲ ಜಂಟಿ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಈ ಪಂದ್ಯದ ಬಗ್ಗೆ, ತಂಡದ ಆಟಗಾರರ ಬಗ್ಗೆ ನೋಡೋಣ. ಅಭಿಷೇಕ್ ಶರ್ಮಾ, ಇಶಾನ್ ಕಿಶಾನ್, ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ರಿಂಕು ಸಿಂಗ್, ಶಿವಂ ದುಬೆ, ಅಕ್ಷರ್ ಪಟೇಲ್, ಹರ್ಷದೀಪ್, ವರುಣ್ ಚಕ್ರವರ್ತಿ, ಜಸ್ಪ್ರೀತ್ ಬುಮ್ರಾ ಭಾರತದ ಆಟಗಾರರು. ಇನ್ನು ಪಾಕಿಸ್ತಾನದ ಆಟಗಾರರು ನೋಡೋಣ ಬನ್ನಿ. ನಾವು ಗಮನಿಸ್ತಾ ಹೋದ್ರೆ ಭಾರತಕ್ಕೆ ಸರಿಸಮಾನವು ಯಾರೂ ಕೂಡ ಇಲ್ಲ ಅಲ್ಲಿ. ಅದು ಈ ಡೆತ್ ಓವರ್ ಆಗಿರ್ಬೋದು, ಅಥವಾ ಪವರ್ ಪ್ಲೇ ಅಲ್ಲಿ ಆಗಿರ್ಬೋದು, ಅಥವಾ ಬೌಲಿಂಗ್ ಆಗಿರ್ಬೋದು, ಸ್ಪಿನ್ ಆಗಿರ್ಬೋದು, ಇದೆಲ್ಲವನ್ನೂ ಕೂಡ ನಾವು ಪರಿಗಣಿಸಿದ್ರು ಕೂಡ ಭಾರತಕ್ಕೆ ಸರಿಸಮಾನವಾಗಿ ಪಾಕಿಸ್ತಾನ ಇಲ್ಲವೇ ಇಲ್ಲ. ಅವ್ರ ಜೊತೆಗೆ ನಾವು ಯಾಕೆ ಆಡಬೇಕು? ಸಮಬಲ ಇದ್ರೆ ಅದೊಂದು ಬೇರೆ ಕತೆ, ಆದ್ರೆ ನಮ್ಮ ಸರಿಸಾಟಿಯೇ ಅಲ್ಲ ಪಾಕಿಸ್ತಾನ. ಎಸ್, ಮುಂದಿನ ಸುದ್ದಿ ನೋಡೋಣ. ಪಾಕಿಸ್ತಾನ, ಭಾರತ ಇಲ್ಲಿವರೆಗೂ ಕೂಡ ಪಾಕಿಸ್ತಾನವನ್ನ ಹೇಗೆಲ್ಲ ಬೇಟೆ ಆಡಿದೆ ಅನ್ನೋದನ್ನ ಈಗ ನಾವು ನೋಡೋಣ ಬನ್ನಿ. ಏಕದಿನ ವಿಶ್ವಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ, ಭಾರತ 8 ಬಾರಿ ಗೆದ್ರೆ ಪಾಕಿಸ್ತಾನ 0. T20 ವಿಶ್ವಕಪ್ನಲ್ಲಿ ಭಾರತ 7 ಸಲ, ಪಾಕಿಸ್ತಾನ ಒಂದೇ ಒಂದು ಸಲ. ಭಾರತ ಮತ್ತು ಪಾಕಿಸ್ತಾನ ಎದುರು ಬದಲಾದಾಗ. ಇನ್ನು ಏಷ್ಯಾ ಕಪ್ನಲ್ಲಿ ಭಾರತ 8 ಸಲ, ಪಾಕಿಸ್ತಾನ 5 ಸಲ. T20 ಏಷ್ಯಾ ಕಪ್ನಲ್ಲಿ 5 ಸಲ ಭಾರತ ಗೆದ್ದಿದ್ರೆ ಪಾಕಿಸ್ತಾನ ಗೆದ್ದಿರೋದು ಒಂದೇ ಒಂದು ಸಲ. ಭಾರತಕ್ಕೆ ಸರಿ ಸಮಾನೇ ಅಲ್ಲ ಪಾಕಿಸ್ತಾನ. ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಭಾರತ ಮತ್ತೆ ಪಾಕಿಸ್ತಾನ 3 ಸಲ ಅಂದ್ರೆ ಸಮಬಲ ಇದೆ. ಯಾವುದ್ರಲ್ಲಿದು? ಚಾಂಪಿಯನ್ಸ್ ಟ್ರೋಫಿಯಲ್ಲಿ 3 ಭಾರತ 3 ಸಲ, ಪಾಕಿಸ್ತಾನ 3 ಸಲ. ಅಂಡರ್-19 ವಿಶ್ವಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎದುರು ಬದಲಾದಾಗ 6 ಸಲ ಭಾರತ ಗೆದ್ರೆ 5 ಸಲ ಪಾಕಿಸ್ತಾನ ಗೆದ್ದಿದೆ. ಅಂದ್ರೆ ಭಾರತಕ್ಕೆ ಸರಿ ಸಮಾನೇ ಅಲ್ಲ ಪಾಕಿಸ್ತಾನ ಅನ್ನೋದು ಇಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ.
ಭಾರತ ಮತ್ತು ಪಾಕಿಸ್ತಾನ ಯಾವಾಗೆಲ್ಲ ಜಂಟಿ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಬನ್ನಿ. ಈ ಪಂದ್ಯದ ಬಗ್ಗೆ ತಂಡದ ಆಟಗಾರರ ಬಗ್ಗೆ ನೋಡೋಣ. ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ರಿಂಕು ಸಿಂಗ್, ಶಿವಂ ದುಬೆ, ಅಕ್ಷರ್ ಪಟೇಲ್, ಹರ್ಷದೀಪ್, ವರುಣ್ ಚಕ್ರವರ್ತಿ, ಜಸ್ಪ್ರೀತ್ ಬುಮ್ರಾ ಭಾರತದ ಆಟಗಾರರು. ಇನ್ನು ಪಾಕಿಸ್ತಾನದ ಆಟಗಾರರು ನೋಡೋಣ ಬನ್ನಿ. ನಾವು ಗಮನಿಸ್ತಾ ಹೋದ್ರೆ ಭಾರತಕ್ಕೆ ಸರಿಸಮಾನವು ಯಾರೂ ಕೂಡ ಇಲ್ಲ ಅಲ್ಲಿ. ಅದು ಈ ಡೆತ್ ಓವರ್ ಆಗಿರ್ಬೋದು, ಅಥವಾ ಪವರ್ ಪ್ಲೇ ಅಲ್ಲಿ ಆಗಿರ್ಬೋದು, ಅಥವಾ ಬೌಲಿಂಗ್ ಆಗಿರ್ಬೋದು, ಸ್ಪಿನ್ ಆಗಿರ್ಬೋದು, ಇದೆಲ್ಲವನ್ನೂ ಕೂಡ ನಾವು ಪರಿಗಣಿಸಿದ್ರು ಕೂಡ ಭಾರತಕ್ಕೆ ಸರಿಸಮಾನವಾಗಿ ಪಾಕಿಸ್ತಾನ ಇಲ್ಲವೇ ಇಲ್ಲ. ಅವ್ರ ಜೊತೆಗೆ ನಾವು ಯಾಕೆ ಆಡಬೇಕು? ಸಮಬಲ ಇದ್ರೆ ಅದೊಂದು ಬೇರೆ ಕತೆ, ಆದ್ರೆ ನಮ್ಮ ಸರಿಸಾಟಿಯೇ ಅಲ್ಲ ಪಾಕಿಸ್ತಾನ. ಎಸ್, ಮುಂದಿನ ಸುದ್ದಿ ನೋಡೋಣ. ಪಾಕಿಸ್ತಾನ, ಭಾರತ ಇಲ್ಲಿವರೆಗೂ ಕೂಡ ಪಾಕಿಸ್ತಾನವನ್ನ ಹೇಗೆಲ್ಲ ಬೇಟೆ ಆಡಿದೆ ಅನ್ನೋದನ್ನ ಈಗ ನಾವು ನೋಡೋಣ ಬನ್ನಿ. ಏಕದಿನ ವಿಶ್ವಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ, ಭಾರತ 8 ಬಾರಿ ಗೆದ್ರೆ ಪಾಕಿಸ್ತಾನ 0. T20 ವಿಶ್ವಕಪ್ನಲ್ಲಿ ಭಾರತ 7 ಸಲ, ಪಾಕಿಸ್ತಾನ ಒಂದೇ ಒಂದು ಸಲ. ಭಾರತ ಮತ್ತು ಪಾಕಿಸ್ತಾನ ಎದುರು ಬದಲಾದಾಗ. ಇನ್ನು ಏಷ್ಯಾ ಕಪ್ನಲ್ಲಿ ಭಾರತ 8 ಸಲ, ಪಾಕಿಸ್ತಾನ 5 ಸಲ. T20 ಏಷ್ಯಾ ಕಪ್ನಲ್ಲಿ 5 ಸಲ ಭಾರತ ಗೆದ್ದಿದ್ರೆ ಪಾಕಿಸ್ತಾನ ಗೆದ್ದಿರೋದು ಒಂದೇ ಒಂದು ಸಲ. ಭಾರತಕ್ಕೆ ಸರಿ ಸಮಾನೇ ಅಲ್ಲ ಪಾಕಿಸ್ತಾನ. ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಭಾರತ ಮತ್ತೆ ಪಾಕಿಸ್ತಾನ 3 ಸಲ ಅಂದ್ರೆ ಸಮಬಲ ಇದೆ. ಯಾವುದ್ರಲ್ಲಿದು? ಚಾಂಪಿಯನ್ಸ್ ಟ್ರೋಫಿಯಲ್ಲಿ 3 ಭಾರತ 3 ಸಲ, ಪಾಕಿಸ್ತಾನ 3 ಸಲ. ಅಂಡರ್-19 ವಿಶ್ವಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎದುರು ಬದಲಾದಾಗ 6 ಸಲ ಭಾರತ ಗೆದ್ರೆ 5 ಸಲ ಪಾಕಿಸ್ತಾನ ಗೆದ್ದಿದೆ. ಅಂದ್ರೆ ಭಾರತಕ್ಕೆ ಸರಿಸಮಾನೇ ಅಲ್ಲ ಪಾಕಿಸ್ತಾನ ಅನ್ನೋದು ಇಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನ ಯಾವಾಗೆಲ್ಲ ಜಂಟಿ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಬನ್ನಿ. ಈ ಪಂದ್ಯದ ಬಗ್ಗೆ ತಂಡದ ಆಟಗಾರರ ಬಗ್ಗೆ ನೋಡೋಣ. ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ರಿಂಕು ಸಿಂಗ್, ಶಿವಂ ದುಬೆ, ಅಕ್ಷರ್ ಪಟೇಲ್, ಹರ್ಷದೀಪ್, ವರುಣ್ ಚಕ್ರವರ್ತಿ, ಜಸ್ಪ್ರೀತ್ ಬುಮ್ರಾ ಭಾರತದ ಆಟಗಾರರು. ಇನ್ನು ಪಾಕಿಸ್ತಾನದ ಆಟಗಾರರು ನೋಡೋಣ ಬನ್ನಿ. ನಾವು ಗಮನಿಸ್ತಾ ಹೋದ್ರೆ ಭಾರತಕ್ಕೆ ಸರಿಸಮಾನವು ಯಾರೂ ಕೂಡ ಇಲ್ಲ ಅಲ್ಲಿ. ಅದು ಈ ಡೆತ್ ಓವರ್ ಆಗಿರ್ಬೋದು, ಅಥವಾ ಪವರ್ ಪ್ಲೇ ಅಲ್ಲಿ ಆಗಿರ್ಬೋದು, ಅಥವಾ ಬೌಲಿಂಗ್ ಆಗಿರ್ಬೋದು, ಸ್ಪಿನ್ ಆಗಿರ್ಬೋದು, ಇದೆಲ್ಲವನ್ನೂ ಕೂಡ ನಾವು ಪರಿಗಣಿಸಿದ್ರು ಕೂಡ ಭಾರತಕ್ಕೆ ಸರಿಸಮಾನವಾಗಿ ಪಾಕಿಸ್ತಾನ ಇಲ್ಲವೇ ಇಲ್ಲ. ಅವ್ರ ಜೊತೆಗೆ ನಾವು ಯಾಕೆ ಆಡಬೇಕು? ಸಮಬಲ ಇದ್ರೆ ಅದೊಂದು ಬೇರೆ ಕತೆ, ಆದ್ರೆ ನಮ್ಮ ಸರಿಸಾಟಿಯೇ ಅಲ್ಲ ಪಾಕಿಸ್ತಾನ. ಎಸ್, ಮುಂದಿನ ಸುದ್ದಿ ನೋಡೋಣ. ಪಾಕಿಸ್ತಾನ